ಹಾರ್ಟ್ ಟು ಹಾರ್ಟ್ ಸ್ಪೀಚ್ ಚಾನಲ್. ಈಗ ಇಲ್ಲಿ ನೋಡ್ತಾ ಇರೋದು ನೀವು ಒಂದು ಆಟೋಮ್ಯಾಟಿಕ್ ವೀಲ್ ಚೇರ್. ಇವೆಲ್ಲ ಅನ್ಕೋಬಹುದು, ಏನಪ್ಪಾ ಇದು ವೀಲ್ ಚೇರ್ ಆಟೋಮ್ಯಾಟಿಕ್ ಆಗಿ ನಡೀತಾ ಇದೆ ಅಂತ. ಎಸ್, ಇಟ್ಸ್ ವೀಲ್ ಚೇರ್, ಬಟ್ ಆಟೋಮ್ಯಾಟಿಕ್ ವೀಲ್ ಚೇರ್. ಇದು ಒಂದು ಲಕ್ಸುರಿ ರೈಡ್. ಇದನ್ನು ಎಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ ಗೊತ್ತಾ? ಶಿಫೋಲ್ ಏರ್ಪೋರ್ಟ್, ಆಮ್ಸ್ಟರ್ಡಾಮ್. ನಾನು USA ಹೋದಾಗ ಅಲ್ಲೇ ಟ್ರಾನ್ಸಿಟ್ ಇತ್ತು ಆಮ್ಸ್ಟರ್ಡಾಮ್ ಅಲ್ಲಿ. ಸೊ ಇದನ್ನ ನೋಡಿದ ತಕ್ಷಣ ನನಗೆ ಖುಷಿ ಆಯ್ತು. ಸರಿ, ನಾವು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಇದರಲ್ಲಿ ಕೂತ್ಕೊಂಡ್ಬಿಟ್ಟು ಜಸ್ಟ್ ಯಾವ ಟರ್ಮಿನಲ್, ಯಾವ ಗೇಟ್ ಹೋಗ್ಬೇಕು ಅದನ್ನ ಜಸ್ಟ್ ಫೀಡ್ ಮಾಡಿದೆ. ಇದು ಆಟೋಮೆಟಿಕ್ ಆಗಿ ನಾನು ಕರ್ಕೊಂಡು ಅಲ್ಲಿ ಬಿಟ್ಟಿತ್ತು. ಮಧ್ಯೆ ಯಾರಾದ್ರೂ ಅಡ್ಡ ಬಂದ್ರೆ ತಕ್ಷಣ ಸ್ಟಾಪ್ ಮಾಡುತ್ತದೆ, ಅಥವಾ ಇದು ಡೈವರ್ಷನ್ ತಗೊಳ್ಳುತ್ತದೆ. ಎಷ್ಟು ಆಶ್ಚರ್ಯವಾಗಿತ್ತು ಗೊತ್ತಾ? ನನಗೆ ತುಂಬಾ ಖುಷಿ ಆಯ್ತು. ಇದು ಇಂಡಿಯಾದಲ್ಲಿ ಇಲ್ಲ. ನಮ್ಮ ಫ್ಯೂಚರ್ ಜನರೇಷನ್, ಅದೇ ಸ್ಟೂಡೆಂಟ್ಸ್, ಅವರೆಲ್ಲ ಸ್ವಲ್ಪ ಯೋಚನೆ ಮಾಡಿ ಇಲ್ಲೂ ಅಂತ ಟೆಕ್ನಾಲಜಿನೇ ತಗೊಂಡು ಬರಬೇಕು. ಯಾಕೆಂದ್ರೆ ತುಂಬಾ ಸೀನಿಯರ್ ಸಿಟಿಸನ್ಸ್, ನಮ್ಮ ಊರಲ್ಲಿ ಇರುವ ಸೀನಿಯರ್ ಸಿಟಿಸನ್ಸ್, ಫಿಸಿಕಲಿ ಚಾಲೆಂಜ್ಡ್ ಪೀಪಲ್, ಮತ್ತೆ ಕಾಲ್ ನೋವಿರೋರೆಲ್ಲ ಅವ್ರವ್ರ ಮಕ್ಕಳು ಅಬ್ರಾಡಲ್ಲಿ ಇದ್ದಾರೆ. ಅವ್ರನ್ನ ನೋಡಕ್ಕೆ ಹೋಗಕ್ಕಾಗ್ತಾ ಇಲ್ಲ, ಅವಾಗವಾಗ ಹೋಗಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ಏರ್ಪೋರ್ಟ್ ಅಲ್ಲಿ ತುಂಬಾ ನಡಿಬೇಕಾಗುತ್ತದೆ. ಅದಕ್ಕೆ ಹೆದರ್ಕೊಂಡು ಅವರೆಲ್ಲ ಹೋಗ್ತಾ ಇಲ್ಲ. ಸೊ ಈ ವೀಲ್ ಚೇರ್ ನಮ್ಮೂರಲ್ಲೂ ಬಂದ್ರೆ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ? ಬೇಗ ಬರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಈ ಎಕ್ಸ್ಪೀರಿಯನ್ಸ್ని ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ಆಮ್ಸ್ಟರ್ಡಾಮ್ಗೆ ಹೋಗಿ ಈ ಲಕ್ಸುರಿ ರೈಡ್ని ಎಂಜಾಯ್ ಮಾಡಿ, ಆಟೋಮೆಟಿಕ್ ಆಗಿ ಜಸ್ಟ್ ಫೀಲ್ ಮಾಡಿ ಯಾವ ಗೇಟ್ಗೆ ಹೋಗ್ಬೇಕು ಅಂತ ನಿಮ್ಮನ್ನು ಆಟೋಮ್ಯಾಟಿಕ್ ಆಗಿ ಕರ್ಕೊಂಡು ಹೋಗುತ್ತದೆ. ಎಂಜಾಯ್ ಮಾಡ್ಬೋದು ಈ ರೈಡ್.